ನರೇಂದ್ರನಾಥ್ ದತ್ ಮುಂದುವರೆದ ಭಾಗ. ರಾಮಲೀಲಾದ ಚಿಕ್ಕ ಚಿಕ್ಕ ದೃಶ್ಯಗಳನ್ನು ಅಭಿನಯ ಮಾಡುವ ಒಂದು ಗುಂಪು ದತ್ತರ ಮನೆಗೆ ಬಂದಿತ್ತು. ಆ ಗುಂಪಿನ ಚಿಕ್ಕ ಮಕ್ಕಳನ್ನು ರಾಮ, ಸೀತಾ, ಲಕ್ಷ್ಮಣರ ರೂಪದಲ್ಲಿ ಶೃಂಗರಿಸಿದ್ರು ಮತ್ತು ಒಬ್ಬ ಸ್ತ್ರೀ ಮತ್ತು ಪುರುಷ ಹಾಡು ಹೇಳುತ್ತಿದ್ರು. ಪರಿವಾರದ ಜನ ಅಂಗಳದಲ್ಲಿ ಇದನ್ನು ವೀಕ್ಷಿಸಲು ನೆರೆದ್ರು. ಅವರು ತಮ್ಮ ನೃತ್ಯ ರೂಪಕವನ್ನು ಮುಗಿಸಿ ತಮ್ಮ ಜೋಳಿಗೆಯನ್ನು ಮುಂದೆ ಮಾಡಿದರು. ಪರಿವಾರದವರೆಲ್ಲ ಒಂದಲ್ಲ ಒಂದು ವಸ್ತುವನ್ನು ದಾನ ಮಾಡಿದರು. ಅವರು ಮರಳಿ ಹೊರಡುವಾಗ ನರೇನ್ ಸಂಕೋಚದಿಂದ ಹೇಳಿದ, ಮಂಡಳಿಯವರೇ, ನಾಳೆ ಮತ್ತೆ ಬನ್ನಿ. ಹೀಗೇನೋ ಹೇಳಿದ, ಆದರೆ ಮನಸ್ಸಲ್ಲಿ ಅಂದುಕೊಂಡ, ನನಗೆ ಹಾಗೆ ಹೇಳುವ ಅಧಿಕಾರವಾದರೂ ಇದೆಯೋ ಇಲ್ಲವೋ, ನಾನು ಅವರ ಜೋಳಿಗೆಯಲ್ಲಿ ಏನೂ ಹಾಕಿಲ್ಲ. ಈ ಮನಸ್ಸಿನ ತಾಪ ಕಡಿಮೆ ಆಗದೆ ಅಮ್ಮನನ್ನು ಕೇಳಿದ, ಮಾ, ನಾನು ಮಂಡಳಿಯವರಿಗೆ ಏನೂ ದಾನ ಮಾಡಲೇ ಇಲ್ಲ. ಪರವಾಗಿಲ್ಲ ಮಗ, ಪರಿವಾರದಲ್ಲಿ ಯಾರಾದರೊಬ್ಬರೂ ದಾನ ಮಾಡಿದರೆ ಸಾಕು. ಆದರೆ ಇಲ್ಲಿ ಪರಿವಾರದಲ್ಲಿ ಎಲ್ಲರೂ ಅಲ್ಪ ಸ್ವಲ್ಪ ದಾನ ಮಾಡಿದ್ದಾರೆ. ಈಗ ಅವನ ಮನಸ್ಸು ಸ್ಥಿರವಾಯಿತು. ಮತ್ತೆ ಕೇಳಿದ, ಮಾ, ಇವರೆಲ್ಲ ರಾಮ ವನಕ್ಕೆ ಹೋಗುವುದನ್ನು ಹೀಗೆ ದುಃಖದಿಂದ ಏಕೆ ಹಾಡುತ್ತಾರೆ? ತನ್ನ ಮನೆ ಪರಿವಾರದವರನ್ನೆಲ್ಲ ಬಿಟ್ಟು ವನಕ್ಕೆ ಹೋಗುವುದು ದುಃಖದ ವಿಷಯವೇ ಅಲ್ವಾ? ತ್ಯಾಗವಂತೂ ಸುಖದ ಕಾರಣವಾಗಿದೆ ಮಾ. ತಪಸ್ಸೆ ಮಾಡುವ ಅವಕಾಶವಂತೂ ತುಂಬ ಸೌಭಾಗ್ಯದಿಂದ ಸಿಗುತ್ತದೆ. ಹೇಗೆ ಧ್ರುವನಿಗೆ ಸಿಕ್ಕಿತ್ತೋ ಹಾಗೆ. ಭುವನೇಶ್ವರಿ ದೇವಿ ಚಮತ್ಕಾರದಿಂದ ಹೇಳಿದರು. ನಮ್ಮ ಪರಿವಾರದವರನ್ನು ಬಿಟ್ಟು ದೂರ ಹೋಗುವುದು ದುಃಖಕರ ವಿಷಯವಾಗಿದೆ ಬಿಲೆ. ನಿನಗೆ ನಿನ್ನ ಅಕ್ಕಂದಿರಿಂದ ದೂರ ಹೋಗುವ ಸಮಯ ಬಂದರೆ ನಿನಗೆ ದುಃಖ ಆಗೋದಿಲ್ವಾ? ಇದರ ಬಗ್ಗೆ ನಾನು ಯೋಚನೆ ಮಾಡಿಲ್ಲಮ್ಮ. ಆದರೆ ತಪಸ್ಸದಲ್ಲಿ ಸುಖ ಅವಶ್ಯ ಇದೆ. ನಿನಗೆ ಹೇಗೆ ಗೊತ್ತು? ನೀನೇನು ತಪಸ್ಸೆ ಮಾಡಿದ್ದೀಯಾ? ತಪಸ್ಸದಿಂದ ಭಗವಂತ ಸಿಗುತ್ತಾನೆ ಮಾ. ಭಗವಂತನಿಗಿಂತಲೂ ಅಧಿಕ ಸುಖ ಮತ್ತಾವುದಿದೆ? ಭುವನೇಶ್ವರಿ ದೇವಿ ಇದಕ್ಕೇನೂ ಹೇಳಲಿಲ್ಲ. ಆದರೆ ಮನಸ್ಸು ಚೀರಿ ಚೀರಿ ಹೇಳುತ್ತಿತ್ತು, ನೀನು ಇಷ್ಟೆಲ್ಲ ಯಾಕೆ ಅರಿತಿದ್ದೀಯಾ ಬಿಲೆ, ಯಾಕೆ ಅರಿತಿದ್ದೀಯಾ?